ಜಯಲಕ್ಷ್ಮಿ ಮೇಡಮ್ ಓಕೆ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕಾ? ಒಂದು ಸಂಭ್ರಮ ಇದೆ, ಅದೇನು ಸಂಭ್ರಮ ಇತ್ತು. ಏನು ಸಂಭ್ರಮ? ಗೊತ್ತಿಲ್ಲ ನನಗೆ. ಇಲ್ಲ ಮೇಡಮ್, 10ನೇ ತಾರೀಕು ಮಹಾ ಸಂಭ್ರಮ ಇದೆ. ಹೌದಾ? ಹೇಳಿ. ಏನು ಗೊತ್ತಿಲ್ಲ ನನಗೆ. ಇಲ್ಲ ಮೇಡಮ್. ಫ್ರೆಂಡ್ಸನ್ನ ಕಾಂಟ್ಯಾಕ್ಟ್ ಮಾಡು, ಬಿಸಿ ಇದ್ದೀನಿ. ರವಿ ಸರ್, ಜಯಲಕ್ಷ್ಮಿ ಮೇಡಮ್ ಏನೋ ಹೇಳಿದ್ರು 10ನೇ ತಾರೀಕು, ಅದೇನು ಸರ್ ವಿಷಯ ಅದು? ಗೊತ್ತೇ ಇಲ್ವಾ ಯಶು ನಿಮ್ಗೆ? 9ನೇ ತಾರೀಕು ಒಳಗಡೆ ನಾನೇ ನನ್ನ ಶೆಡ್ಯೂಲ್ ನ ಕಮ್ಮಿ ಮಾಡ್ಕೋಬೇಕು, ನಾನು 10ನೇ ತಾರೀಕು ಆ ಸಂಭ್ರಮ ದಿವಸಕ್ಕೆ ಹೋಗ್ಬೇಕು ಅಂತ ನಿಮ್ಗೋಸ್ಕರ ಇದ್ದೀನಿ. ನೀವು ಮನೋಜ್ ಸರ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಸಂಭ್ರಮ ದಿವಸದ ಬಗ್ಗೆ? ಮನು ಸರ್, ಎಲ್ಲಿದ್ದೀರಾ ನೀವು? ಎಲ್ಲೆಲ್ಲಿ ಹುಡ್ಕದ್ ನಿಮ್ನ? ಯಶವಂತ್ ಏನ್ ಇಲ್ಲಿ ನೀನು? ಮನೋಣ್ಣ, ನಿಮ್ನೆ ಹುಡುಕಿ ಸಾಕಾಗೈತೆ. ನನಗೆ ಈಗ ಮ್ಯಾಟ್ರಿಗೆ ಬನ್ನಿ. ಏನ್ 10ನೇ ತಾರೀಕು ಜಯಲಕ್ಷ್ಮಿ ಮೇಡಮ್, ರವಿ ಸರ್ ಎಲ್ಲರೂ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನೀವಾದ್ರೂ ಹೇಳಿ ನನಗೆ. 10ನೇ ತಾರೀಕು ಬಗ್ಗೆ ನಿಂಗೆ ಇನ್ನೂ ಗೊತ್ತಾಗಿಲ್ಲ ಏನು ಅಂತ? ಯಾಕೆ? ಯಾರು ಏನು ಹೇಳ್ತಾನೆ ಇಲ್ಲ ನನಗೆ. 10ನೇ ತಾರೀಕು ಬಗ್ಗೆ ನಿಂಗೆ ಗೊತ್ತಾಗಬೇಕಾ? ಮತ್ತೆ ಗೊತ್ತಾಗಬಾರ್ದಾ? ತುಂಬಾ ಅದ್ಭುತ ಸೂಪರ್ ಆಗಿ ನಡೀತಿದೆ 10ನೇ ತಾರೀಕು ಏನು ಅಂತ. ನಿಂಗೆ ಅದ್ರ ಬಗ್ಗೆ ಗೊತ್ತಾಗ್ಲೇಬೇಕಂದ್ರೆ ನಿನ್ಗೆ ಫುಲ್ ಕ್ಲಾರಿಟಿ ನಾನು ಕೊಟ್ಟು ತೋರಿಸ್ತೀನಿ. ಬನ್ನಿ ಹೋಗೋಣ. ನಡಿ ಹೋಗೋಣ. ಅದೇನು ನನಗೆ ಗೊತ್ತಿಲ್ಲ, ಇವತ್ತು ಹೇಳಲೇಬೇಕು. ನನಗೆ ಕ್ಲಾರಿಟಿ ಕೊಟ್ಬಿಡಿ. ನನಗೆ ಫುಲ್ ಕ್ಲಾರಿಟಿ ಕೊಡ್ತೀನಿ ಬಾಪ ಇವತ್ತೇನು ಅಂತ. ಎಲ್ಲರೂ ಇಲ್ಲೇ ಇದ್ದೀರಾ? ಇನ್ನೂ ಒಳ್ಳೇದಾಯ್ತು ನನಗೆ. ಅದೇನ್ ಕನ್ಫ್ಯೂಸ್ ಮಾಡಿದ್ರೆ 10ನೇ ತಾರೀಕು ನನಗೆ ಇವತ್ತು ಗೊತ್ತಾಗ್ಲೇಬೇಕು. ಅದೇನೇ ಹೇಳಿ ಕೊಡಿ ಸರ್ ಕ್ಲಾರಿಟಿನಾ. ಓಕೆ ಮ್ಯಾಮ್. ಹೇಳಿ ಸರ್. ಇದನ್ನ ನೀವ್ ಹೇಳಿದ್ರೆ ಸರಿ ಮೇಡಮ್, ಕರೆಕ್ಟ್ ಆಗಿ ಹೇಳಿ. ಯಶು ಬೇಕಾ? ಬೇಕೇ ಬೇಕು. ಬೇಕೇ ಬೇಕು. ಹುಣ್ಣಿಗೆ ಗಟ್ಟಿ ಮಾಡ್ಕೋ. ಓ ಎಸ್. ಸೊ ದೇವ್ರನ್ನ ಫೋಟೋದಲ್ಲಿ ನೋಡಿದ್ಯಾ, ದೇವಸ್ಥಾನದಲ್ಲಿ ನೋಡಿದ್ಯಾ, ಯಾರು ಗುಡಿಲೂ ನೋಡಿದ್ಯಾ, ಆದ್ರೆ ದೇವ್ರನ್ನೇ ನಿನ್ ಮುಂದೆ ನಿಲ್ಸಿದ್ರೆ ಅಲ್ಲ ಸೂಪರ್. ಸೊ ಉತ್ಸವ ಹೊಡ್ತಾ ಇದೆ. ಇದೇ 10ನೇ ತಾರೀಕು. ರೆಡಿನಾ? ರೆಡಿ. ರೆಡಿ.